ಹಾಯ್, ವೆಲ್ಕಮ್ ಬ್ಯಾಕ್ ಟು ಶ್ರೀಗಿಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲ ಹೋಗಿದ್ದೀರಿ ಅಂತ ನೋಡ್ತಾ ಇದ್ದೀರಾ? ನಾನು ಫಸ್ಟ್ ಟೈಮ್ ದೇವನಹಳ್ಳಿ ಏರ್ಪೋರ್ಟ್ ನೋಡ್ತಾ ಇರೋದು. ನಂಗಂತೂ ತುಂಬ ಖುಷಿ ಆಗ್ತಾ ಇದೆ. ನೋಡಿ, ನೀವೆಲ್ಲ ನೋಡಿರಬಹುದು, ಆದರೆ ನಾನು ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್. ತುಂಬ ಖುಷಿ ಆಗ್ತದೆ. ಹೇಗಿದೆ ಅಂತ ಭಾಳ ಎಕ್ಸೈಟ್ ಆಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇನ್ನು ಹೋಗಿಲ್ಲ, ಹೋಗ್ಬೇಕಾಗಿದೆ, ಇನ್ನು ಹೋಗಿಲ್ಲ. ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಮೈದ್ನಿಗೆ ಬಿಡ್ಬೇಕಂತ. ಅವರು ಇರೋದು ಅಂಡಮಾನಲ್ಲಿ, ಬಿಡ್ಬೇಕಂತ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಅಲ್ಲೆಲ್ಲ ಹೇಗಿದೆ. ಕಾರಲ್ಲಿ ಕೂತಿರೋದ್ರಿಂದ ಏನು ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಅಲ್ಲಿ ಸೆಕ್ಯೂರಿಟಿ ಇದ್ದ, ನಿಂತ್ಕೊಂಡು ವಿಮಾನ ಹೋಗೋದು, ಲ್ಯಾಂಡ್ ಆಗೋದು, ಟೇಕಪ್ ಆಗೋದು ವಿಡಿಯೋ ಮಾಡ್ಕೋಬೇಕಂದ್ರೆ ಅವ್ನು ಬಿಡಲಿಲ್ಲ. ಆದರೂ ನಿಂತ್ವಿ, ಅವ್ನು ಬಿಡಲಿಲ್ಲ, ಮತ್ತೆ ಹೊರಟ್ವಿ. ಬಟ್ ಯಾಕೋ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಲ್ಲ, ತುಂಬ ಚೆನ್ನಾಗಿ ಅನ್ನಿಸ್ತು. ನನ್ನ ಮಗನ ಹಿಂದನೇ ಬರ್ತಾವನೆ, ನಿಂದ್ರಕ್ಕೆ ಬಿಡ್ತಿಲ್ಲ. ನಡೀರಿ, ಕಾರ್ ಬಿಡ್ರಿ, ಇಲ್ಲಿದ್ದು ಹೋಗ್ರಿ. ಅದು ಯಾವುದೋ ಹಿಂದಿ ಭಾಷೆ ಒಳಗೆ ಹೇಳ್ತಾವನೆ. ನಮ್ಗಾರ ಹಿಂದಿ ಭಾಷೆ ಅರ್ಥನೇ ಆಗಲ್ಲ. ಪತ್ತು ನೋಡಿ ಇಂಟರ್ನ್ಯಾಷನಲ್ ದೇವನಹಳ್ಳಿ ಏರ್ಪೋರ್ಟ್ ನಾನು ನೋಡ್ತಿರೋದು ಫಸ್ಟ್ ಟೈಮ್. ನೀವೇ ಸಲ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಫ್ರೆಂಡ್ಸ್, ಕಾರಿಂದ ಇಳಿದು ಅಲ್ಲಿ ಮಧುಗೌಡ ಹಾಗೆ ನಿಶಾ ನಿಖಿಲ್ ಅವ್ರನ್ನ ನೋಡಿದ್ವಿ. ಅವರು ಎಲ್ಲೋ ಹೊರಟಿದ್ರು. ನಾನು ನಿಮ್ಗೆ ಹಾಗೆ ಅವ್ರನ್ನ ತೋರಿಸ್ಬೇಕಂತ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಇವೆಲ್ಲ ಅದೇನು ಬ್ಯಾಗ್ ಇಟ್ಕೊಂಡು ಹೋಗ್ತಾರಲ್ಲ, ಒತ್ತೋ ಗಾಡಿ, ನಮ್ಮ ಸೈಡ್ ತಳ್ಳೋ ಗಾಡಿ. ಯಾರಿಗಾರ ಕೇಳಿದರೆ ತಳ್ಳೋ ಗಾಡಿ ಅಂತಾರೆ. ಹಲೋ ಫ್ರೆಂಡ್ಸ್, ನೋಡಿ ನಾನು ನೋಡ್ತಾ ಇದ್ದೀನಿ ಫಸ್ಟ್ ಟೈಮ್. ನೀವು ನೋಡಿದರೆ ನೋಡಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿ, ನಿಶಾ ನಿಖಿಲ್ ಅವರ ಅತ್ತಿಗೆ, ನಿಶಾ ಅವರ ಅತ್ತಿಗೆ ಮಧುಗೌಡ್, ನಿಖಿಲ್ ಎಲ್ಲೋ ಹೋಗ್ತಾರೆ. ನಾನು ಒಂದು ಸೆಲ್ಫಿ ತಗೊಂಡೆ. ಓಕೆ ಫ್ರೆಂಡ್ಸ್, ಬಾಯ್, ಟಾಟಾ, ಸಿ ಯು.